ಒಂದು ಬಸ್ ಕ್ರಿಯೇಟ್ ಮಾಡಿದ್ದಾರೆ. ಏನಂದರೆ ಕನ್ನಡದಲ್ಲಿ ಒಳ್ಳೆ ಫಿಲಮ್ಗಳು ಬರ್ತಾಯಿಲ್ಲ, ಒಳ್ಳೆ ಮೂವೀಸ್ ಬರ್ತಾಯಿಲ್ಲ ಅಂತ. ಬಟ್ ಅದು ಸುಳ್ಳು. ಒಳ್ಳೆ ಫಿಲಮ್ಸು ಥಿಯೇಟ್ರಿಗೆ ಬರ್ತೈತೆ, ಆದರೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಜನ ಕನ್ನಡದ ಮೂವಿಗೆ ಸಪೋರ್ಟ್ ಮಾಡಿದ್ರೆ ಇಂಥದ್ದೇ ತುಂಬ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸುತ್ತೆ. ಯಾಕಂದರೆ ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ನೀವು ಸೀಟ್ ತುದಿಲೇ ಕೂತಿರ್ತೀರ, ಅಷ್ಟು ಚೆನ್ನಾಗಿದೆ ಈ ಮೂವಿ. ಸೊ ಕನ್ನಡದ ಮೂವಿಗಳನ್ನ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಅಕ್ಟೋಬರ್ 24ಗೆ ಬಂದು ಎಲ್ಲರೂ ಟಾರ್ಟೈಸ್ ಮೂವಿನ ನೋಡಿ. ಸರ್ ಮೂವಿ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕನ್ನಡದಲ್ಲಿ ಹೊಸಬರೆಲ್ಲ ಸೇರಿಕೊಂಡು ಒಂದು ಹೊಸ ಥರ ಸಿನಿಮಾ ಮಾಡಿದ್ದಾರೆ. ಲೈಕ್ ಯೂಶಲಿ ಹೊಸಬ್ರು ಅಂದರೆ ಒಂದು ಲವ್ ಸ್ಟೋರಿ ಮಾಡಿಬಿಡೋಣ ಅಥವಾ ಏನೋ ಒಂದು ರೌಡಿಸಮ್ ಸ್ಟೋರಿ ಮಾಡಿಬಿಡೋಣ, ಆ ಥರನೇ ಯೂಶ್ವಲಿ ಥಿಂಕ್ ಮಾಡ್ತಾರೆ. ಬಟ್ ಈ ಫಿಲಮ್ ಟೀಮ್ನವರು ಒಂದು ಹೊಸ ಥರದ ಕಥೆನ ಥಿಂಕ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಮ್ಮಿ ಬಜೆಟಲ್ಲಿ ತೆಗೆದಿದ್ರೂ ಮೂವಿ ಎಲ್ಲೂ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಮೂವಿ. 2.5 ಅವರ್ ತುಂಬ ಎಂಗೇಜಿಂಗ್ ಅನಿಸ್ತು. ಎಲ್ಲೂ ಬೋರಿಂಗ್ ಆ ಥರ ಏನೂ ಇರಲಿಲ್ಲ. ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಮೂವಿ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದು 24ಕ್ಕೆ ಮೂವಿ ಬರ್ತಾಯಿದೆ. ಸೊ ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಸಿಗುತ್ತೆ. ಸೊ ಆದಷ್ಟು ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟಾರ್ಟೈಸ್ ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ? ನೋಡಿದ್ವಿ ಸರ್, ಸಖತ್ತಾಗಿದೆ. ಕನ್ನಡ ಇಂಡಸ್ಟ್ರಿಲಿ ಇಂಥ ಫಿಲ್ಮ್ ತುಂಬ ದಿನ ಆಯಿತು, ಎಲ್ಲ ಥರದ್ದು ಬಂದಿದೆ. ಈ ಥರ ಮೂವಿ ಸದ್ಯದಲ್ಲಿ ಯಾವುದೂ ಇರಲಿಲ್ಲ. ಚೆನ್ನಾಗಿತ್ತು, ಸಖತ್ತಾಗಿತ್ತು. ಏನು ಇಷ್ಟ ಆಗುತ್ತೆ ನೋಡೋ ಆಡಿಯನ್ಸ್ಗೆ? ಇದು ಯಾವ ಥರದ ಸಿನಿಮಾ ಆಗುತ್ತೆ ಸರ್? ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಇದು ಇನ್ನೊಂದಂದರೆ ಕುತೂಹಲ ಕೇಳಿಸ್ತಾ ಹೋಗುತ್ತೆ. ಮುಂದೇನಾಗುತ್ತೆ ಯಾರು ಏನು ಅಂತ ಕುತೂಹಲ ತುಂಬ ಕೇಳಿಸುತ್ತೆ. ಇದ್ರ ಬಗ್ಗೆ ಹೇಳಿದ್ರೆ ಗೊತ್ತಾಗಲ್ಲ, ಬಂದು ನೋಡಿದರೆ ಗೊತ್ತಾಗುತ್ತೆ. ಸಖತ್ತಾಗಿದೆ ಮಾತ್ರ ಫಿಲ್ಮ್. ಹೊಸಬ್ರು ಸಿನಿಮಾ ಹೆಂಗಿದ್ರು ನಾವು ಸಪೋರ್ಟ್ ಮಾಡಲೇಬಿಟ್ಟು. ಬಟ್ ಕ್ಲೈಮ್ಯಾಕ್ಸ್ ಕ್ರೇಜಿ ಆಗಿತ್ತು. ಸೊ ಹಂಗೆ ಹೇಳೋದಲ್ವಾ, ಕ್ಲೈಮ್ಯಾಕ್ಸ್ ಕಂಡುಹಿಡಿಯೋಕ್ಕೆ ಆಗಲ್ಲ, ಬಟ್ ನಾವು ಕಂಡುಹಿಡಿದ್ಬಿಟ್ರಿ. ಬಟ್ ಕ್ರೇಜಿ ಆಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ಆಗಿಲ್ಲ, ಬಟ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಕ್ರೇಜಿ ಆಗಿದೆ. ಹೀರೋಯಿನ್ ಯಾರು ಅಂತ ಹುಡುಕಿ ಕ್ರೇಜಿ ಆಗಿದ್ದಾರೆ. ಮೂವಿ ಅಂತೂ ಸಖತ್ತಾಗಿದೆ. ಒಂದು ಕನ್ನಡ ಮೂವಿ, ಅದು ಫಸ್ಟ್ ಟೈಮ್ ಇವ್ರು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಇಷ್ಟು ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಆ್ಯಂಡ್ ಹೀರೋ ಪರ್ಫಾರ್ಮೆನ್ಸ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಅಂದರೆ ಒಂದು ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಒಳ್ಳೆ ಥ್ರಿಲ್ಲಿಂಗ್ ಇದೆ, ಹಾಗೆ ಎಕ್ಸ್ಪೆನ್ಸ್ ಇದೆ. ಸೊ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ. ಆ್ಯಕ್ಚುಲಿ ಒಂದು ಕನ್ನಡ ಮೂವಿಲಿ ಇಷ್ಟು ಚೆನ್ನಾಗಿ ಬಂದಿದೆ, ಯುನಿಕ್ ಕಾನ್ಸೆಪ್ಟ್ ಇದೆ, ಹಾಗಾಗಿ ಅವ್ರು ಬಂದು ನೋಡ್ಬೋದು. ಆ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತೂ ಎಲ್ಲಾರ್ದು ಅಷ್ಟೇ, ಫಸ್ಟ್ ಟೈಮ್ ಅಂತ ಯಾರ್ದು ಅನಿಸಲ್ಲ. ಫಸ್ಟ್ ಟೈಮ್ ಇವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡ ಮೂವಿ ಇಷ್ಟು ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನಂತೂ ನಂಬಲ್ಲ. ತುಂಬ ಮಾಡಿ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿದವರು ಈ ಥರ ಮೂವಿ ಮಾಡ್ತಾರೆ. ಬಟ್ ಇವ್ರು ಫಸ್ಟ್ ಟೈಮ್ ಅಟೆಂಪ್ಟಲ್ಲಿ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾನ್ಸೆಪ್ಟೇ ತುಂಬ ಸಖತ್ತಾಗಿದೆ. ಟಾರ್ಟೈಸ್ ಮೂವಿ ಅಂದರೆ ಟೇಲ್ ಆಫ್ ಮರ್ಡರ್ಸ್ ಅಂತ ಹೇಳಿದಾರಲ್ಲ, ಸೊ ಮೂವಿ ಕಂಟೆಂಟೇ ಸಖತ್ತಾಗಿದೆ. ಮೂವಿ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಫಸ್ಟಿಂದ ಲಾಸ್ಟ್ವರೆಗೂ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿನೇ ಜಾಸ್ತಿ ಇತ್ತು. ಸೊ ಟೋಟಲಿ ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು, ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು, ಯಾರೂ ಎಕ್ಸೆಪ್ಟೇ ಮಾಡೋಕ್ಕಾಗಿರಲ್ಲ. ಸೊ ಲಾಸ್ಟ್ ಟ್ವಿಸ್ಟ್ ಆ ಥರ ಇದೆ. ಸೊ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಹಾಗೆ ಥಿಯೇಟ್ರಿಗೆ ಹೋಗಿ ನೋಡಿ. ಈ ಮೂವಿ ಅಂತೂ ಫ್ಯಾಮಿಲಿ, ಫ್ರೆಂಡ್ಸು, ಕಪಲ್ಸು ಪ್ರತಿಯೊಬ್ಬರೂ ನೋಡ್ಬೋದು. ಪರ್ಸ್ನಲಿ ಟಾರ್ಟಾಯ್ಸ್ ಅನ್ನೋ ಮೂವಿ ನನಗೆ ತುಂಬಾ ಇಷ್ಟ ಆಯಿತು. ನೀವು ಹೋಗಿ ಥಿಯೇಟ್ರಿಗೆ ನೋಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ಇಂಟ್ರೆಸ್ಟಿಂಗಾಗಿ ತೊಗೊಂಡು ಹೋಗುತ್ತೆ ನಿಮಗೆ ಕತೆ. ನಿಮ್ಮನ್ನು ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸಿನಿಮಾದಲ್ಲಿ ಕಂಟೆಂಟೇ ತುಂಬ ಇಷ್ಟ ಆಗಿದ್ದು ಅಂತಂದರೆ, ಯಾಕಂತಂದರೆ ಎಂಡ್ವರೆಗೂ ನಿಮಗೆ ತುಂಬ ಸಸ್ಪೆನ್ಸ್ ಆಗಿ ತೊಗೊಂಡೋಗುತ್ತೆ ಸಿನಿಮಾ. ಎಂಡಲ್ಲಿ ಮಾತ್ರನೇ ಚಿತ್ರದ ಹೆಸರು ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಎಂಡ್ವರೆಗೂ ಇಂಟ್ರೆಸ್ಟಿಂಗಾಗಿ ನಿಮ್ಗೆ ಏನು ತೊಗೊಂಡೋಗುತ್ತೆ ಕತೆ ಎಂಡಲ್ಲಿ ಮಾತ್ರನೇ ನಿಮಗೆ ಗೊತ್ತಾಗುತ್ತೆ.